ಪುಣೆಯಲ್ಲಿ ಜಗತ್ತಿನ ಏಕೈಕ ಗಣಪತಿ ದೇವಸ್ಥಾನ ಇದೆ. ಅಲ್ಲಿ ಗಣೇಶ ಮೂಷಕನ ಮೇಲಲ್ಲ ನವಿಲಿನ ಮೇಲೆ ವಿರಾಜನಾಗಿದ್ದಾನೆ. ಸರಿಯಾಗಿ ಈ ಒಂದು ದೃಶ್ಯನ ನೋಡಿ ಗಣೇಶನಿಗೆ ಒಂದಲ್ಲ 3 ಸೊಂಡಿಲುಗಳು ಇದಾವೆ. ಹಾಗಾದ್ರೆ ವಿಘ್ನಹರ್ತನಿಗೆ ಈ ಒಂದು ಉಗ್ರ ರೂಪ ಯಾಕೆ ತಗೊಳ್ಬೇಕಾಯ್ತು? ಇದ್ರ ಹಿಂದಿರೋ ಕತೆ ನಿಮ್ಮನ್ನು ಬೆರಗಾಗಿಸುತ್ತೆ. ಸಿಂಧು ಅನು ರಾಕ್ಷಸ ಸೂರ್ಯದೇವನ ತಪಸ್ಸು ಮಾಡಿ ಸೂರ್ಯದೇವನನ್ನು ಒಲಿಸಿಕೊಂಡು ಅಮೃತವನ್ನು ವರದಾನವಾಗಿ ಕೇಳ್ತಾನೆ. ಆದ್ರೆ ಸೂರ್ಯದೇವ ಹೇಳ್ತಾನೆ, ಸೃಷ್ಟಿಯ ನಿಯಮದ ವಿರುದ್ಧ ನಾನು ನಿನಗೆ ಅಮೃತವನ್ನು ಕೊಡಲು ಸಾಧ್ಯವಿಲ್ಲ. ಆದ್ರೆ ವರವಾಗಿ ನಿನ್ನ ಹೊಕ್ಕಳಿನಲ್ಲಿ ಅಮೃತವಿರುವ ಒಂದು ಕಳಶ ಇಟ್ಟು ಈ ಕಳಶವಿರುವವರೆಗೂ ನೀನು ಅಜೇಯನಾಗಿರ್ತೀಯ ಅಂತ ಹೇಳಿದಾಗ ರಾಕ್ಷಸನ ಅಸಲಿ ರೂಪ ಹೊರಗೆ ಬರುತ್ತೆ. ಅವನು ಒಂದೊಂದಾಗೆ ಭೂಮಿ ಆಕಾಶ ಸ್ವರ್ಗವನ್ನು ತನ್ನ ಅಧೀನವಾಗಿಸ್ಕೊಳ್ತಾನೆ. ಸಿಂಧುವಿನ ಪಾಪದ ಕೊಡ ತುಂಬಿ ದೇವತೆಗಳ ಆಕ್ರಂದನ ಕೇಳಿ ಗಣೇಶ ಮುರುಗೇಶ್ವರನ ಅವತಾರ ಪಡಿತಾನೆ. ಈ ಒಂದು ಅವತಾರ ಸಾಧಾರಣವಾಗಿರಲಿಲ್ಲ. ಆ ಒಂದು ರಾಕ್ಷಸ 3 ಲೋಕವನ್ನು ಜಯಿಸಿರ್ತಾನೆ. ಹಾಗಾಗಿ ಗಣೇಶ 3 ಸೊಂಡಿಲಿರುವ ಅವತಾರ ಪಡೆದಿರ್ತಾನೆ. ಈ ಒಂದು ಯುದ್ಧ ಅಷ್ಟು ಭಯಾನಕವಾಗಿತ್ತು ಅಂದ್ರೆ ಯಾವುದೇ ಶಕ್ತಿಯಿಂದ ರಾಕ್ಷಸನ ಅಂತ್ಯವಾಗ್ತಿರ್ಲಿಲ್ಲ. ಆಗ ಗಣೇಶ ತನ್ನ ಬುದ್ಧಿಶಕ್ತಿಯಿಂದ ರಾಕ್ಷಸನ ಹೊಟ್ಟೆಯಲ್ಲಿದ್ದ ಅಮೃತ ಕಳಶಕ್ಕೆ ಜೋರಾಗಿ ಹೊಡೆದು ಅದನ್ನ ಒಡೆದು ಹಾಕ್ತಾನೆ. ಅಮೃತ ಕಳಶ ಧ್ವಂಸವಾಗಿದ್ದೇ ಆ ಅಹಂಕಾರಿ ರಾಕ್ಷಸನ ವಧೆಯಾಗುತ್ತೆ. ಈಗ ಇದು ಪುಣೆಯ ಸೋಮಾರ್ಪೇಟೆಯಲ್ಲಿ ತ್ರಿಶುಂಡ ಗಣಪತಿ ದೇವಸ್ಥಾನವಂತ ಪ್ರಸಿದ್ಧವಾಗಿದೆ. ಕಾಮೆಂಟ್ಸ್ ಅಲ್ಲಿ ಜೈ ಗಣೇಶ ಅಂತ ಟೈಪ್ ಮಾಡಿ. ಈ ತರ ಇನ್ನೂ ಹಲವಾರು ದೇವಾಲಯಗಳ ಬಗ್ಗೆ ತಿಳಿಯಲು ನನ್ನನ್ನು ಫಾಲೋ ಮಾಡಿ.